ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಕಂದಾಯ ಇಲಾಖೆ ಕಳೆದ 5 ದಿವಸಗಳಿಂದ ರಾಜ್ಯದಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 5 ದಿವಸಗಳಿಂದ ನಡೀತಾ ಇರುವ ಪ್ರತಿಭಟನಾ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಕಿತ್ತೂರು ಹಾಗೂ ಖಾನಾಪುರ ತಾಲೂಕುಗಳ ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸ್ತಾ ಇರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ನೈತಿಕ ಬೆಂಬಲ ಸೂಚಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಕಳೆದ ಒಂದು 5 ದಿವಸಗಳಿಂದ ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದ್ ರೀತಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಎಲ್ಲ ಒಂದ್ ಕಡೆ ಸಾಕಷ್ಟು ಬಿಸಿ ತಟ್ಟಿದೆ. ವಿಶೇಷವಾಗಿ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಇಷ್ಟೆಲ್ಲ ಆದ್ರೂ ಸಹ ಒಂದ್ ರೀತಿ ಏನು ಗೊತ್ತಿಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಸಂಶಯ ಕೆಡಮಾಡಿಕೊಟ್ಟಿದೆ. ಈಗ ನಾನು ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಅತ್ಯಂತ ಗಡಿ ಪ್ರದೇಶದ ದೊಡ್ಡ ಭೌಗೋಳಿಕ ಜಿಲ್ಲೆ ಖಾನಾಪುರಕ್ಕೆ ಬಂದಿದ್ದೇನೆ. ಈ ಖಾನಾಪುರದಲ್ಲಿ ಒಂದ್ ರೀತಿ ತಹಶೀಲ್ದಾರ್ ಕಚೇರಿ ಎದುರುಗಡೆ ಒಂದ್ ರೀತಿ ಸಾಕಷ್ಟು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತವ್ರೆ. ಇವರ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬಸವರಾಜು. ಸರ್, ನಾವು ಗ್ರಾಮಾಡಳಿತ ಕೆಲಸ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಈಗಾಗಲೇ ಒಂದು ಹಂತದ್ದು ಹೋರಾಟ ಮಾಡಿದ್ವಿ. ಆಗಲೇ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ವಿ. ಸರ್ಕಾರ ಅವಾಗ ಎಲ್ಲರನ್ನ ನಮ್ಮ ಪದಾಧಿಕಾರಿಗಳ ಕರೆದು ನಮ್ಮ ಎಲ್ಲ ಹಂತಗಳ ವಿವಿಧ ಏನು ಬೇಡಿಕೆಗಳು ಅದಾವ ಎಲ್ಲ ಹಂತ ಹಂತವಾಗಿ ಪರಿಗಣನೆ ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಟಿ ಕೂಡ ಮಾಡಿದ್ರು. ಪ್ರಮೋಷನ್ ಕೂಡ ಮಾಡ್ತಾ ಇದ್ರು. ಈಗಾಗಲೇ ನಮ್ಮಲ್ಲಿ ನಾವು ಒಂದು ಗ್ರಾಮ ಲೆಕ್ಕಾಧಿಕಾರಿ 20 ವರ್ಷ ಸರ್ವಿಸ್ ಆದ್ರೂ ಇನ್ನೂ ಕೆಲವೊಬ್ಬರಿಗೆ ಪ್ರಮೋಷನ್ ಇಲ್ಲ. 22 ಸರ್ವಿಸ್ ಆದರೂ ಅಂತ ಒಂದು 4 ಜನ ತಲಾಟಿಗಳಾದ್ರು, ಅವ್ರಿಗೆ ಪ್ರಮೋಷನ್ ಇಲ್ಲ. ನಮ್ಮಲ್ಲಿ ವಿವಿಧ ಸೇವಾ ಹಂತದಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ಇದಾವೆ. ಅವನ್ನೆಲ್ಲ ಬೇಗ ಪರಿಹಾರ ಮಾಡಿ ಅಂತ ಹೇಳಿದ್ರೆ ಪ್ರಯಾಣ ಭತ್ಯೆ ಕೂಡ ನಮ್ಮ ಪ್ರಯಾಣ ಭತ್ಯೆ ನಾವು ಎಷ್ಟೋ ಕೆಲಸ ಮಾಡಿದ್ರು ಕೇವಲ ಒಂದು 500 ರೂಪಾಯಿ ಅಷ್ಟೇ ಪ್ರಯಾಣ ಭತ್ಯೆ ಕೊಡ್ತಾ ಇದ್ವಿ. ನಾವು ಡೈಲಿ ನಾವು ಪ್ರತಿ ಕಚೇರಿಗೆ ಹೋಗ್ಬೇಕು, ಎಲ್ಲ ವಿವಿಧ ಗ್ರಾಮಕ್ಕೆ ತಿರುಗಾಡಬೇಕು. ಮತ್ತೆ ಏನೋ ಸ್ವಲ್ಪ ಸಣ್ಣ ವಿಷಯ ಇತ್ತಂದ್ರೆ ಮತ್ತೆ ತಹಶೀಲ್ದಾರ್ ಕಚೇರಿಗೆ ಬರಬೇಕು. ಡೈಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ. ನಾವು ಪ್ರಯಾಣ ಭತ್ಯೆ ಕೂಡ ಹೆಚ್ಚು ಮಾಡ್ಬೇಕಂತ ಅದನ್ನೂ ಒಂದು ಬೇಡಿಕೆ ಇತ್ತು. ಬೆಂಗಳೂರು ಇವರ ನಿರ್ದೇಶನದ ಪ್ರಕಾರ 10ನೇ ತಾರೀಕಿಂದ ಇವತ್ತಿಗೆ 5 ದಿನ ಆಯಿತು. ನಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆ ಕುರಿತು ನಾವು ಮುಷ್ಕರವನ್ನು ಮಾಡ್ತಿದ್ದೀವಿ. ನಾವು ಇದೇ ಮುಷ್ಕರವನ್ನು ಈಗ 4 ತಿಂಗಳ ಹಿಂದ್ಗಡೆನೂ ಮಾಡಿದ್ವಿ. ಅವಾಗ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನೆಲ್ಲಾನು ವಿವರವಾಗಿ ತಿಳಿಸಿದ್ವಿ. ಅವಾಗ ನಮ್ಗೆ ಏನು ಹೇಳಿದ್ರು, ನಮ್ಮ ಬೇಡಿಕೆಗಳನ್ನೆಲ್ಲ ನಾವು ಏನು ಮಾಡ್ತೇವೆ ಎಲ್ಲಾನು ನಿರ್ವಹಿಸ್ಕೊಡ್ತೀವಿ, ನಮಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ರು. ನಾವು ಈಗ ಒಂದು 4 ತಿಂಗಳು ಟೈಮ್ ಕೊಟ್ಟರು ಅದು ಯಾವುದೇ ರೀತಿಯಾದಂತಹ ಏನಾಗಿಲ್ಲ, ಇಂಪ್ಲಿಮೆಂಟ್ ಅಂತ ಆಗಿಲ್ಲ. ಆದ ಕಾರಣ ನಾವು 10ನೇ ತಾರೀಕಿಂದ ಮತ್ತೆ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನು ಚಾಲೂ ಮಾಡಿದ್ದೀವಿ. ಅದು ಈ ಬೇಡಿಕೆ ನಾವು ಮುಷ್ಕರ ಚಾಲೂ ಮಾಡಿ 5 ದಿನ ಆಯಿತು. ಇನ್ನ ಮಟ್ಟ ಆದರೂ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಈಡೇರಿಸ್ತಾರೋ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ನಮ್ಮ ಭರವಸೆಗಳು ಬಂದಿಲ್ಲ, ಏನೂ ಆಗಿಲ್ಲ. ನಮಗೆ ಪ್ರಮುಖವಾಗಿರುವಂತಹ ಬೇಡಿಕೆಗಳೇನಂದ್ರೆ, ಮೊದಲು ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ಒಬ್ಬರಿಗೂ ಏನು ಕಚೇರಿಗಳಿಲ್ಲ. ಎಲ್ಲೋ ಒಂದು ಕಡೆ ಇದಾವೆ, ಒಂದು ಹಳ್ಳಿಗೆ ಇದ್ದಾವೆ. ಅವು ಯಾವುದೇ ರೀತಿಯಾದಂಥ ಕುಂಡ್ರೋದಕ್ಕೆ ಲಾಯಕ್ಕಿಲ್ಲ. ಅವು ಆ ರೀತಿ ಅದಾವು. ಅವಕ್ಕೆ ಯಾವುದೇ ನಿರ್ವಹಣೆ ಅಂತ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ನಮ್ಮಲ್ಲಿ ಎಲ್ಲ ಮುಟೇಶನ್ಸ್ ಪ್ರತಿ ಇರ್ತಾವೆ. ಅವೆಲ್ಲ ಅವರ್ಗದ್ದು ದಾಖಲೆಗಳು. ಅವನ್ನೆಲ್ಲ ಜೀವನ ಪರ್ಯಂತ ಇಡಬೇಕು ನಾವು. ಅದನ್ನ ಇಟ್ಕೊಳ್ಳಾಕ ನಮಗೆ ಏನಾಗ್ತಾ ಇದೆ, ಎಲ್ಲೂ ಜಾಗನೇ ಇಲ್ಲಾಗ್ತಿದೆ. ನಮ್ಮ ಕಚೇರಿ ಇಲ್ಲ ಇದ್ರ ಎಲ್ಲೋ ಒಂದು ಪಂಚಾಯತಿಯಲ್ಲಿ ಕುಂಡ್ರಂತಾರೆ, ಪಂಚಾಯತಿಯಲ್ಲಿ ಕುಂಡ್ರಕ್ಕೆ ಅವ್ರಿಗೆ ಜಾಗ ಇರೋಂಗಿಲ್ಲ. ನಮಗೆ ಎಲ್ಲಿ ಜಾಗ ಕೊಡ್ತಾರೆ ಅವ್ರು? ಅದಕ್ಕೆ ನಾವು ಎಲ್ಲಾದ್ರೂ ಪ್ರೈವೇಟ್ ಆಫೀಸಸ್ ಮಾಡ್ಕೊಂಡು ನಾವು ಕೆಲಸವನ್ನು ನಡೆಸ್ತಾ ಇದ್ದೇವೆ. ಮತ್ತೆ ಇನ್ನೊಂದೇನು, ಈಗ ಪ್ರತಿಯೊಂದೂ ಈಗ ಏನಿದೆ ಗಣಕಯಂತ್ರದ ಮೂಲಕನ ನಾವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಮತ್ತು ನಮ್ಮಲ್ಲಿ 21 ಆ್ಯಪ್ಗಳನ್ನು, ಒಂದು 15 ನೇರವಾಗಿ ನಮಗೆ ಇಂಪ್ಯಾಕ್ಟ್ ಆಗ್ತವೆ, ಮತ್ತೆ ಒಂದು 5 ಸಪೋರ್ಟಿಂಗ್ ಆ್ಯಪ್ಗಳದಾವೆ. ಅವನ್ನೆಲ್ಲನೂ ಏನು ಮಾಡಿದಾರೆ, ನಮ್ಮ ಮೊಬೈಲ್ಗೆ ಹಾಕಿದ್ದಾರೆ ಸರ್. ಮೊಬೈಲ್ ಹಾಕಿದ್ರೆ ಅದು ನಮ್ಮದೇ ಮೊಬೈಲು, ನಮ್ಮದೇ ಡಾಟಾ, ಎಲ್ಲ ನಮ್ಮದೇ. ಸರ್ಕಾರದಿಂದ ಅದಕ್ಕಾಗಿ ಯಾವುದೇ ರೀತಿಯಾದಂಥ ನಿರ್ವಹಣೆಗೆ ನಮಗೇನು ದುಡ್ಡು ಕೊಡಲ್ಲ, ಏನು ಕೊಡಲ್ಲ. ಎಲ್ಲನೂ ನಾವೇ ಮಾಡಬೇಕು. ನಾವು ಅದನ್ನ ಮಾಡ್ಕೊಂಡು ಆ್ಯಪ್ ಮಾಡಬೇಕು. ಅದನ್ನ ನಮ್ಮ ಪರ್ಸನಲ್ ಆ್ಯಪ್ ಯಾವನ್ನೂ ನಾವು ಉಪಯೋಗ ಮಾಡೋಕ್ಕೆ ಆಗ್ತಿಲ್ಲ. ಬರೀ ಗೌರ್ಮೆಂಟ್ ಆ್ಯಪ್ನೇ ಮಾಡ್ತಿದ್ದೀವಿ, ಆ ರೀತಿ ಮಾಡ್ತಿದ್ದೇವೆ. ಇನ್ನೊಂದು, ಈಗ ಸದ್ಯ ಪಾವತಿ ಆಂದೋಲನದ ಬಗ್ಗೆ ಇದನ್ನ ಹೇಳ್ತಿದ್ದಾರೆ ಸರ್. ಪಾವತಿ ಆಂದೋಲನ ಮಾಡಂತ ಹೇಳ್ತಿದ್ದಾರೆ. ಪಾವತಿ ಆಂದೋಲನ ಅಂದ್ರೇನೆ, ಈಗ ಲಕ್ಷಾಂತರ ಜನ ಪಹಣಿ ಪತ್ರಿಕೆಯಲ್ಲಿ ಏನದಾವು ಮೃತರಾದರಂತಹ ಹೆಸರುಗಳದಾವೆ. ಅವನ್ನ ಸ್ವಯಂಕೃತವಾಗಿ ನಾವು ಗ್ರಾಮ ಲೆಕ್ಕಾಧಿಕಾರಿಗಳನ್ನ ಏನ್ ಮಾಡಿದ್ರೆ, ಅವ್ರ ಮನೆಗೆ ಹೋಗಿ ಅವ್ರು ಯಾರು ವಾರಸದಾರ ಯಾರದಾರಲ್ಲ ಅವ್ರ ಹೆಸರು ಹಚ್ಬೇಕಂತೆ. ಈಗ ಸದ್ಯ ಯಾವುದೇ ಒಂದು ವಾರಸ ಕೊಡ್ಬೇಕಂದ್ರೆ ಅವ್ರು ತಮ್ಮ ಮನೆಯವರಿಗೆ ಅವ್ರಿಗೆ ತಮ್ಮ ಹೆಣ್ಮಕ್ಳ ಹೆಸರು ಗೊತ್ತಿರಂಗಿಲ್ಲ. ಅವ್ರು ಹೇಳಂಗಿಲ್ಲ ನಮಗೆ ಅವ್ರ ಹೆಣ್ಮಕ್ಳು ಎಷ್ಟು ಜನ ವಾರಸ ಇದ್ದಾರೆ ಏನದಾರೆ ಅಂತ ಒಟ್ಟೆ ಹೇಳಂಗಿಲ್ಲ. ಅಂಥದ್ರಲ್ಲಿ ನಾವು ಸ್ವತಃ ಯಾವ ರೀತಿ ಮಾಡೋದು? ಅದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಅದನ್ನ ಇದನ್ನ ಮಾಡಿದ್ರು ಅದು ಇಂಪ್ಯಾಕ್ಟ್ ಆಗಂಗಿಲ್ಲ. ಅಂತಾವ್ ಮಾಡ್ತಾ ಇದ್ದಾರೆ. ಅದನ್ನ ಕೈ ಬಿಡ್ಬೇಕಂತ
ಮತ್ತೆ ನಮ್ಮಲ್ಲಿ ಏನಿದೆ ವರ್ಗಾವಣೆ ಅಂತ ಅಂತರ್ಜಿಲ್ಲಾ ವರ್ಗಾವಣೆ ಅಂತ ಏನ್ ಮಾಡಿಬಿಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಏನದಾರ ಕನಿಷ್ಠ ಬೇರೆ ತಾಲೂಕಿನಿಂದ ಬೇರೆ ಜಿಲ್ಲೆದಿಂದ ಬಂದಾರ ಕನಿಷ್ಠ 10-12 ಜನ ಇದಾರೆ, ಗ್ರಾಮ ಲೆಕ್ಕಾಧಿಕಾರಿಗಳು ಅದಾರ. ಅವ್ರು ತಮ್ಮ ಕನಿಷ್ಠ ಇಲ್ಲ ಒಂದು 5 ವರ್ಷ 10 ವರ್ಷ ಅವ್ರ ನೌಕರಿ ಆದ್ಕೊಳ್ಳಿ ಆದ್ರೂ ಅವ್ರು ತಮ್ಮ ಜಿಲ್ಲೆಗೆ ಹೋಗುವಂತಹ ಷರತ್ತುಗಳನ್ನಿಟ್ಟು ನಮ್ಗೆ ಏನ್ ಮಾಡ್ರಿ, ವರ್ಗಾವಣೆಗೆ ಅವಕಾಶ ಕೊಡ್ರಿ. ವಿಶೇಷವಾಗಿ ಪ್ರತಿಭಟನೆ ಬಗ್ಗೆ, ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಬಗ್ಗೆ ಮಹಿಳಾ ಉನ್ನತಿ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು. ನಮಸ್ತೆ ಮೇಡಮ್, ಏನೇನು ಸಮಸ್ಯೆ ಇದೆ? ಸೊ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ನಾವು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಈ ಹಂತದ ಮುಷ್ಕರವನ್ನ ಯಾಕೆ ಕೈಗೊಂಡಿದ್ದೀವಿ ಅಂದ್ರೆ, 1ನೇ ಹಂತದ ಮುಷ್ಕರದೊಳಗೆ ಕೆಲವೊಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇಟ್ಟಿದ್ವಿ. ಅವರ ಕೇವಲ ಭರವಸೆಯನ್ನ ಮಾತ್ರ ಕೊಟ್ಟರು, ಆದರೆ ಯಾವುದೇ ಬೇಡಿಕೆಗಳು ಈಡೇರದ ಕಾರಣ ಈ ರಾಜ್ಯಾದ್ಯಂತ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಅಂದ್ರೆ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಅಂದ್ರೆ ನಮ್ಮದೇ ಆದ, ನಾವು ಪರ್ಸನಲ್ ಆಗಿ ಇಲ್ಲಿ ಕೇಳ್ತಾ ಇಲ್ಲ, ನಮ್ಮದೇ ಆದ ಕೆಲವೊಂದು ಸೌಕರ್ಯಗಳನ್ನ, ರೈತರ ಕೆಲಸಗಳನ್ನ ಮಾಡಕ್ ನಮಗೊಂದು, ಈಗ ಹಳ್ಳಿಗೆ ಹೋಗಂತಾರೆ, ಅಲ್ಲಿ ಒಂದು ಕುಂದ್ರಾಕು ನಮ್ದೊಂದು ಚೌಡಿ ಇರಂಗಿಲ್ಲ, ಟೇಬಲ್ ಇಲ್ಲ, ಚೇರ್ ಇಲ್ಲ. ಹಂಗ ಗುಡಿ ಗುಂಡಾರ ಕೆರೆ ಗೌಡ್ರ ಕಟ್ಟಿ ಆ ಕಟ್ಟಿ ಈ ತರ ಕುಂತು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಬರೀ ಪರ್ಸೆಂಟೇಜ್ ಕೇಳ್ತಾರೆ, ಬರೀ ಸೂಟಿ ಇರ್ಲಿ, ರಜೆ ಇರ್ಲಿ, ರಜಾ ದಿನಗಳಲ್ಲಿಯೂ ಇಷ್ಟು ಪರ್ಸೆಂಟ್ ಆಗ್ಬೇಕು, ಇಷ್ಟು ಪರ್ಸೆಂಟ್ ಆಗ್ಬೇಕು, ಬರೀ ಪರ್ಸೆಂಟೇಜ್ ಕೇಳುವ ಈ ದಿನಗಳಲ್ಲಿ, ರಜಾ ದಿನಗಳಲ್ಲಿ ನಾವು ಫ್ಯಾಮಿಲಿ ಕೂಡ ಇರಕ್ ಆಗ್ತಾ ಇಲ್ಲ. ಮತ್ತು ಆದ್ರೂ ಕೂಡ ಹಳ್ಳಿಗೆ ಹೋಗಿ ಪರ್ಸೆಂಟೇಜ್ ಸಲುವಾಗಿ ನಾವು ಕೆಲಸವನ್ನ ಮಾಡ್ತಾನೆ ಬಂದಿದ್ದೇವೆ. ಆದ್ದರಿಂದ ನಮ್ಮದೇ ಆದ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಕೊಡಿ ನಾವು ಇನ್ನೂ ಹೆಚ್ಚು ಕೆಲಸವನ್ನ ಮಾಡ್ತೇವೆ ಅಂತ ಈ ಕೆಲವೊಂದು ಮೂಲಭೂತ ಬೇಡಿಕೆಗಳನ್ನ ನಾವು ಇಟ್ಟಿದ್ದೇವೆ. ಸರ್ ನಮಸ್ಕಾರ. ನಾವು 2ನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ ಸರ್. ಗ್ರಾಮ ಆಡಳಿತಾಧಿಕಾರಿಗಳು ಸದ್ಯದ ಗ್ರಾಮ ಮಟ್ಟದಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೂ ಕೂಡ ನಮಗೆ ಸರಿಯಾದ ಸೂಕ್ತ ಕಂಪ್ಯೂಟರ್ಕರಣಗಳು ಇಲ್ಲ, ಕಚೇರಿಗಳಿಲ್ಲ. ಮತ್ತು ನಾವು ಯಾವುದಾದ್ರೂ ಗುಡಿ ಗುಂಡಾಂತರ ಮತ್ತು ಕಟ್ಟೆಗಳ ಮೇಲೆ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸರ್. ಹಾಗಾಗಿ ನಮಗೆ ಸೂಕ್ತವಾದ ಕಚೇರಿಗಳನ್ನು ಕೊಟ್ಟಿಲ್ಲ, ಕಟ್ಟಡಗಳು ಕೂಡ ಇಲ್ಲ ಸರ್ ನಮಗೆ ಸರ್ಕಾರದಿಂದ. ಒಂದ್ಸಲ ಪ್ರತಿಭಟನೆ ಮಾಡಿದ್ರಲ್ಲ, ಏನಾರು ಸ್ವಲ್ಪ ಏನಾರು ಏನು ಇಲ್ಲ ಸರ್. ಸ್ವಲ್ಪ ನಮಗೆ ಭರವಸೆಯನ್ನಷ್ಟೇ ಕೊಟ್ಟಿದ್ದಾರೆ, ಆದರೆ ಲಿಖಿತ ಮುಖದಲ್ಲಿ ಯಾವುದೇ ರೀತಿಯ ಆದೇಶಗಳನ್ನು ಬಂದಿಲ್ಲ. ಆಮೇಲೆ ಸರ್ ನಮಗೆ 2ನೇ ಹಂತದ ಮುಷ್ಕರವನ್ನ ನಾವು ನಮ್ಮ ರಾಜ್ಯ ಅಧ್ಯಕ್ಷರು 1ನೇ ಹಂತದ ನಾವು ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಲ್ಲ ಸರ್, ಅದರಲ್ಲಿ ನಮ್ಗೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಇಟ್ಟಿದ್ದನ್ನು ಇಲ್ಲ ಸರ್, ಯಾವುದು ಬಗೆಹರಿದಿಲ್ಲ ಸರ್. ಆಮೇಲೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಹಲವಾರು ಆ್ಯಪ್ಗಳನ್ನು ಮಾಡಿಬಿಟ್ಟು ಓನ್ಲಿ ಪರ್ಸೆಂಟೇಜ್ ಕೇಳ್ತಾರೆ ಸರ್, ಪ್ರಗತಿ ಪರಿಶೀಲನೆ ಕೇಳ್ತಾರೆ. ಆಮೇಲೆ ನಮಗೆ ರಜೆ ದಿನಗಳಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ತಗೊಳ್ತಾರೆ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ಸರ್ ತುರ್ತು ಪರಿಸ್ಥಿತಿಗಳಲ್ಲೂ ಕೂಡ ನಾವು ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತೇವೆ ಸರ್. ನಮಗೆ ಆದಂಥ ಯಾವುದೇ ರೀತಿಯ ಸೌಲಭ್ಯಗಳು ಕೂಡ ಇಲ್ಲ ಸರ್. ಸ್ವಂತ ಮೊಬೈಲನ್ನು ನಾವೇ ಸ್ವತಃ ನಮ್ಮ ಸ್ವಂತ ಇದರಲ್ಲಿ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದೇವೆ ಸರ್. ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ರೀತಿಯ ಭರವಸೆಗಳು ಮಾತ್ರ ಬರ್ತಾ ಇದ್ದಾವೆ, ಲಿಖಿತ ಮುಖಾಂತರ ಯಾವ ಆದೇಶಗಳನ್ನು ಕೂಡ ಮಾಡಿಲ್ಲ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಅವರಿಗೆ ಸೂಕ್ತವಾದ ಸರ್ಕಾರಿ ಕಟ್ಟಡಗಳನ್ನು ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆಮೇಲೆ ಒಂದು ಕಚೇರಿಗೆ ವಿವಿಧ ಇಲಾಖೆಗಳಿಗೆ ಯಾವ ರೀತಿಯಾಗಿ ತಾವು ಪ್ರಗತಿಯನ್ನು ಕೊಟ್ಟಿದ್ದೀರೋ ಆ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆಯ ಮೂಲ ಆಧಾರ ಆದಂಥ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ವಿಶೇಷವಾಗಿ ತಾವು ಸಹ ಹಲವಾರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿಯೂ ಪ್ರತಿಭಟನೆ ಮಾಡ್ತಿದ್ರ, ಏನು ಸಮಸ್ಯೆ ಬಗೆಹರ್ತಿದ್ಯೋ ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ಸರ್, ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ದಿನಾಂಕ 22/9/2024 ಎಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಕುರಿತು, ಮುಷ್ಕರದ ಕುರಿತು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿ ದಿನಾಂಕ 26/9/2024 ಎಲ್ಲಾ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೆವು. ಸರ್ಕಾರ ನಮಗೇನು ಇದು ಕರೆದು 3/10/2024 ನಿಮಗೆ ಕೆಲವೊಂದು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಲಿಲ್ಲ. ಆದ್ರೆ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳಿ, ರೈತರಿಗೆ ತೊಂದರೆ ಆಗುತ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ, ನೀವು ಮುಷ್ಕರವನ್ನು ಮಾಡೋದ್ರಿಂದ ಬರುವ ದಿನಮಾನಗಳಲ್ಲಿ ತಮಗೆ ಎಲ್ಲಾ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ ಪ್ರಕಾರ ನಾವು ರೈತರಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅವತ್ತು ನಾವು ಆ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡೆವು. ಆದರೆ ಅವರು ಹೇಳಿದಂತಹ ಭರವಸೆಗಳನ್ನು ಇದುವರೆಗೂ ಅಂದರೆ ಸುಮಾರು 4 ತಿಂಗಳಾದರೂ ಸಹಿತ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ. ಸುಮ್ಮನೆ ಲ್ಯಾಪ್ಟಾಪ್ ಕೊಡ್ತೇವೆ ಅಂತ ಹೇಳುತ್ತಾರೆ, ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಲ್ಯಾಪ್ಟಾಪ್ಗಳನ್ನು ಕೊಟ್ಟಿಲ್ಲ.
ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಇದಾದ ನಂತರ ಪ್ರತಿಭಟನೆ ಮಾಡಿದ ನಂತರವೂ ಸಹಿತ ಕೆಲಸದ ಒತ್ತಡ ಹೆಚ್ಚಾಗಿದೆ ವಿನಃ ಸರ್ ಕಡಿಮೆ ಆಗಿಲ್ಲ. ಏಕಕಾಲಕ್ಕೆ 5 ಮೊಬೈಲ್ ತಂತ್ರಾಂಶಗಳನ್ನು ಅಳವಡಿಸಿ ನಮಗೆ ಪ್ರಗತಿಯನ್ನು ಕೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಒಂದೇ ಕೆಲಸವನ್ನು ಮಾಡಬಹುದು. ಅದೇ ರೀತಿಯಾಗಿ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಅನ್ನು ಕೊಟ್ಟಿಲ್ಲ, ಸಿಮ್ ಕೊಟ್ಟಿಲ್ಲ, ಡಾಟಾ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ಅದು ನಮ್ಮ ಸ್ವಂತ ಮೊಬೈಲ್ದಲ್ಲಿ ನಾವೇ ಹಾಕಿಕೊಂಡು ಸರ್ಕಾರದ ಕೆಲಸವನ್ನು ಅವ್ರು ನೀಡದೇ ಇದ್ರು ನಾವು ಮಾಡ್ತಾ ಇದೀವಿ, ರೈತರ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈಗ ಸುಮಾರು ನಮ್ಮ ಮೊಬೈಲ್ನಲ್ಲಿ ಸರ್ಕಾರದ ಆ್ಯಪ್ಗಳೇ 22 ಆ್ಯಪ್ಗಳಿದೆ ಸರ್. ಅದು ನನ್ನ ಸಹಿತ ನಮ್ಮ ಸ್ವಂತ ಮೊಬೈಲ್ನಲ್ಲೇ ನಾವು ಮಾಡ್ತಾ ಇದ್ದೀವಿ ಸರ್. ಹಾಗೂ ಮಹಿಳಾ ಸಿಬ್ಬಂದಿ ಗ್ರಾಮಾಡಳಿತಾಧಿಕಾರಿಗಳು ಇದ್ದಾರೆ ಸರ್. ಅವರು ಗ್ರಾಮಗಳಲ್ಲಿ ಹೋದಾಗ ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ಸರ್, ಅದು ಮಹಿಳೆಯರಿಗೆ ತುಂಬಾ ಒಂದು ತೊಂದರೆ ಆಗುವಂತಾಗುತ್ತದೆ. ಪುರುಷರು ಹೇಗೆ ಕೆಲಸವನ್ನು ನಿಭಾಯಿಸ್ತಾರೆ, ಬಟ್ ಮಹಿಳಾ ಸಿಬ್ಬಂದಿಗಳಿಗೆ ಅದೊಂದು ತೊಂದರೆ ಆಗ್ತಾ ಇದೆ ಸರ್. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳು ಈಡೇರಿದ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು 2ನೇ ತಿಂಗಳಲ್ಲಿ ನಾವು ಸುಮಾರು 4 ದಿನಗಳಾಯ್ತು ಸರ್. ಈಗ 10ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದುವರೆಗೂ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಬಂದಿರುವುದಿಲ್ಲ ಸರ್. ಆದ ಕಾರಣ ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಈಗ ವಿಶೇಷವಾಗಿ ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿನೂ ಸಹ ಪ್ರತಿಭಟನೆ ಮಾಡಿದ್ರಿ. ಯಾಕೆ ನಿಮ್ ಕಂದಾಯ ಇಲಾಖೆ ಬರೀ ನಿಮ್ಮ ಹತ್ರ ಕೆಲಸ ತಗೋತಾ ಇದೆ, ಸಚಿವರು ಕೆಲಸ ತಗೋತಾವ್ರು, ಯಾಕೆ ನಿಮ್ ಸಮಸ್ಯೆಗಳು ಬೇಡಿಕೆ ಇರಿಸ್ತಾ ಇಲ್ಲ? ಸರ್, ಮೊದಲನೇ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅವರು ಆಶ್ವಾಸನೆಯನ್ನ ಕೊಟ್ಟರು ಅದನ್ನ ಈಡೇರಿಸ್ತೀವಿ ಅಂತ. ಬಟ್ ಯಾವುದೇ ಆಶ್ವಾಸನೆ ಸತ್ಯ ಆಗಲಿಲ್ಲ. ಅದಕ್ಕೆ ನಾವು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೀವಿ. ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಏನಾಗಿದೆ, ಮದುವೆ ಆದ್ಮೇಲೆ ಟ್ರಾನ್ಸ್ಫರ್ ಹೋಗೋಕ್ಕೆ, ಅಥವಾ ಒಬ್ರು ನಮ್ಮ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ, ನಾವಿಲ್ಲಿ ಇರ್ತೀವಿ. ಸೊ ಅವ್ರು ರೂಲ್ಸ್ 6 ತೆಗೆದಿದ್ದಾರೆ. ಸೊ ಈಗ ಸರ್ಕಾರಿ ನೌಕರರಾಗಿ 5 ವರ್ಷ ಮೇಲ್ಪಟ್ಟು ಇಲ್ಲಿ ನಮ್ದು ಸರ್ವಿಸ್ ಆಗಿದ್ರು ಕೂಡ ನಮ್ಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಮೂಲಭೂತ ಸೌಕರ್ಯ, ಎಲ್ಲ ಹೆಣ್ಮಕ್ಳಿಗೆ ಮೂಲಭೂತ ಸೌಕರ್ಯ ಹಾಗೂ ಎಲ್ಲ ಬೇರೆ ತಲಾಟಿ ಹಿಡ್ಕೊಂಡು ಹೆಣ್ಮಕ್ಳಿಗೂ ಸೇಫ್ಟಿಯನ್ನ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸರ್. ಇನ್ನೊಂದು ಸಮಸ್ಯೆ ಇದೆ, ವಿಶೇಷವಾಗಿ ಶೌಚಾಲಯ ಸಮಸ್ಯೆ ಅಂತ ಹೇಳ್ತಾರೆ. ಮೂಲಭೂತ ಸೌಕರ್ಯ ಎಲ್ಲಿ ಹೋದ್ರು ನೀವು ಅಂದ್ರೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಇದ್ರೂ ಕೂಡ ಅದು ಬಹಳ ಬೇಸಿಕ್ ಫೆಸಿಲಿಟಿ ಸರ್. ಅದು ಗಂಡು ಮಕ್ಳಿಗೆ ಆಗ್ಲಿ ಅಥವಾ ಹೆಣ್ಮಕ್ಳಿಗೆ ಆಗ್ಲಿ, ಎಸ್ಪೆಷಲಿ ನಮಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಸರ್ಕಾರ ಒತ್ತು ಕೊಟ್ಟು ಅದು ಒಂದು ಇಂಪಾರ್ಟೆಂಟ್ ಎಲ್ಲ ಜೀವನದ ಪಾರ್ಟ್ಗಳಲ್ಲಿ ಅದು ಮನುಷ್ಯನ್ ಬೇಸಿಕ್ ನೀಡ್ ಅಂತ ಕನ್ಸಿಡರ್ ಗ್ರಾಮ ಲೆಕ್ಕಾಧಿಕಾರಿಗಳು ಇವ್ರನ್ನ ವಿಎಗಳು ಅಂತಾರೆ, ಕೆಲವು ಕಡೆ ತಲಾಟಿಗಳು ಅಂತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳು ಸಹ ಅಂತಾರೆ. ಬಹುಶಃ ಮತ್ತೆ ಭಾಗಶಃ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಕ್ಕಂತ ಕೆಲಸಗಳು ಸಾಕಷ್ಟು ಇದಾವೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾರೆ. ಒಂದ್ ರೀತಿ ತಳಮಟ್ಟದಿಂದ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಟ್ಟು ಸಾಕಷ್ಟು ವೃದ್ಧಾಪ್ಯ ವೇತನದಿಂದ ಇರ್ಬಿಟ್ಟು ಒಂದ್ ರೀತಿ ಮನೆ ಬಿದ್ದೋದ್ರೆ ಅಥವಾ ರಸ್ತೆ ಸಮಸ್ಯೆ ಇದ್ರೆ ಫಸ್ಟ್ಗೆ ಹೋಗ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಗ್ರಾಮ ಲೆಕ್ಕಾಧಿಕಾರಿಗಳು. ಬಹುಶಃ ಮತ್ತೆ ಭಾಗಶಃ ಹಲವಾರು ಜನ ಕಂದಾಯ ಸಚಿವರು ಬಂದು ಹೋದ್ರು ರಾಜ್ಯ ಸರ್ಕಾರದಲ್ಲಿ ಸ್ವತಂತ್ರ ಬಂದಾಗಿಂದನು. ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ಗ್ರಾಮ ಎಂತೆಂತವ್ರದ್ದು ನೀವು ಪ್ರಮೋಷನ್ ಕೊಟ್ರಿ, ಎಂತೆಂತ ಕಚೇರಿಗಳ್ನೋ ಸಾಕಷ್ಟು ಮೂಲಭೂತ ಸೌಕರ್ಯ ಕೊಟ್ರಿ, ಎಂತೆಂತವ್ರಿಗೆ ಏನೇನೋ ಕೊಟ್ರಿ. ಆದ್ರೆ ದುರ್ದೈವ ಅಂದ್ರೆ ತಳಮಟ್ಟದಿಂದ ನಿಮ್ಮ ಕಂದಾಯ ಇಲಾಖೆನ ಇವತ್ತು ಗಟ್ಟಿಮುಟ್ಟಾಗಿ ಇರ್ತಕ್ಕಂಥ ಪಾಯ ಅಂದ್ರೆ ತಪ್ಪಾಗ್ಲಾರ್ದು ಇವರೇ ಗ್ರಾಮ ಲೆಕ್ಕಾಧಿಕಾರಿಗಳು. ಅವ್ರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಕೊಡೋದ್ರಲ್ಲಿ ಎಡುವುದ್ರೇನೋ ಅನಿಸ್ತಾ ಇದೆ. ಹಲವಾರು ಒಂದ್ ರೀತಿ ಕಂದಾಯ ಸಚಿವರು ಮತ್ತೆ ಕಂದಾಯ ಇಲಾಖೆ ಹೆಸರು ಮಾತ್ರ ಕಂದಾಯ ಇಲಾಖೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ಇಲಾಖೆ ಇದೆ ರಾಜ್ಯ ಸರ್ಕಾರದಲ್ಲಿ. ಆದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೂ ಸಹ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ರಾಜ್ಯಾದ್ಯಂತ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಕ್ತ ಸೌಲಭ್ಯ ಇಲ್ಲ. ವಿಶೇಷವಾಗಿ ಅವರ ಸಮಸ್ಯೆಗಳು ಹೇಳ್ಬೇಕಾದ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಮನಗಂಡಿರುವಂತೆ ಇವತ್ತಿವರೆಗೂ ಸಹ ಅವ್ರಿಗೆ ಪ್ರತ್ಯೇಕ ಕಚೇರಿ ಇಲ್ಲ. ಎಲ್ಲೋ ಒಂದು ಮೂಲೆಗಿರುತ್ತೆ, ಎಲ್ಲೋ ಯಾವ್ದೋ ಕಟ್ಟಡ ಇರುತ್ತೆ, ಅಲ್ಲೆಲ್ಲೋ ಪಾಪ ಇದ್ ಮಾಡ್ಕೊಂಡು ಏನೋ ಬರೆದ್ಬಿಟ್ಟು ಓದ್ತಾರೆ. ಮತ್ತೆ ಸೆಕೆಂಡ್, ಅವ್ರಿಗೆ ಕಾಲಕ್ಕೆ ತಕ್ಕಂತೆ ಪದೋನ್ನತಿ ಇಲ್ಲ, ಅವರ ಸೇವೆಗೆ ತಕ್ಕಂತೆ. ಆಯ್ತಾ? ಮತ್ತೆ ಈ ಪ್ರವಾಹ ಮತ್ತೆ ಕ್ಲಿಷ್ಟ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ, ಸೂಕ್ತ ವೆಹಿಕಲ್ಗಳಿಲ್ಲ. ಆಯ್ತಾ? ಮತ್ತೆ ಏನಾದ್ರು ಹಲ್ಲೆಗಿಲ್ಲ ಅಂದ್ರೆ ಸಾಕಷ್ಟು ಹಲ್ಲೆಗಳಾಗಿದ್ದಾವೆ, ಹೇಳ್ಬಾರ್ದು. ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಸಾಕಷ್ಟು ಹಲ್ಲೆಗಳಾಗಿದ್ದಾವೆ. ದಿನನಿತ್ಯ ಬೈಗಳಕ್ಕಂತೂ ಕಾಮನ್, ಅವ್ರಿಗೆ ಬಯಸ್ಕೊಳ್ಳೋದಂತೂ ಇಂಥ ಸಂದರ್ಭದಲ್ಲಿ ಜೊತೆಗೆ ಜನಪ್ರತಿನಿಧಿಗಳ ಟಾರ್ಚರ್ ಮತ್ತೆ ಅಧಿಕಾರಿಗಳ ಟಾರ್ಚರ್ ಇವಿಷ್ಟಿರ್ತವೆ. ಇದಾಗಿಯೂ ಸಹ ಇವರು ಅವಕ್ಕೆಲ್ಲ ಸವಾಲೊಡ್ಡಿ ಪಾಪ ಕೆಲಸ ಮಾಡ್ತಾರೆ. ಆದಾಗ್ಯೂ ಸಹ ಹೋದ ವರ್ಷನೂ ಇದ್ ಮಾಡಿದ್ರು, ಹೋದ ವರ್ಷ ಅದೇನೋ ಯಾಕೋ ವಾಪಸ್ ತಗೊಂಡ್ರು ಗೊತ್ತಿಲ್ಲ. ಇವರು ಹೋದ ವರ್ಷನೂ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ರು, ಪಾಪ ಇದ್ ಮಾಡಿದ್ರು. ಹಾಗಾಗಿ ಇದ್ರ ಬಗ್ಗೆ ಯಾಕೆ ವಿಶೇಷವಾಗಿ ಕಂದಾಯ ಇಲಾಖೆ ಸಚಿವರು ಯಾಕೆ ಈ ತಾರತಮ್ಯ ಮಾಡ್ತಾವ್ರು, ಅದ್ ಏನ್ ಮಾಡ್ತಾವ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪತ್ರಕರ್ತನಾಗೆ. ಹಾಗಾಗಿ ನಾನ್ ಮನವಿ ಮಾಡ್ಕೊಳ್ಳೋದು, ಸಾಕಷ್ಟು ಸಮಸ್ಯೆಗಳಿದಾವೆ. ನಿಮ್ಮ ಇಲಾಖೆದು
ಏನಾರ ಆದ್ರೆ ಯಾರ್ ಜವಾಬ್ದಾರಿ? ಹಾಗಾಗಿ ಕಂದಾಯ ಇಲಾಖೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಒಂದ್ ರೀತಿ ಅವರ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಏನ್ ಸಮಸ್ಯೆ ನಿಮ್ಗೆ ಸ್ವಾಮಿ, ದಯವಿಟ್ಟು ಇದನ್ನ ಇದ್ ಮಾಡ್ಬೇಕು. ಈಗ ಕೆಲವೇ ದಿನಗಳಲ್ಲಿ ಬಜೆಟ್ ಬರುತ್ತೆ, ರಾಜ್ಯ ಸರ್ಕಾರದ ಬಜೆಟ್. ದಯವಿಟ್ಟು ಯಾರಾದ್ರೂ ಪುಣ್ಯಾತ್ಮರು, ಸಾಕಷ್ಟು ಜನಪ್ರತಿನಿಧಿಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದಿನ ಎಲ್ಪ್ ತಗೋತೀರಾ, ಇವಕ್ಕೆ ಪರ್ಸನಲ್ ಆಗಿ ನಿಮ್ಗೆ ಏನಾದ್ರು ಅಲ್ಪ ಸ್ವಲ್ಪ ಮಾನವೀಯತೆ ಇದ್ರೆ, ಇವ್ರ ಮೇಲೆ ಸ್ವಲ್ಪ ಗೌರವ ಇದ್ರೆ, ಯಾರಾದ್ರೂ ಒಂದು ಏನು ಬಜೆಟ್ ಅಲ್ಲಿ ಸೇರಿಸಿ ಇವ್ರದ್ದು ಸಹ. ಮತ್ತೆ ಅಧಿವೇಶನದಲ್ಲಿ ಇವ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಕ್ಕಂತ ಸಂಕಲ್ಪ ಇರ್ತಕ್ಕಂತ ಒಂದ್ ರೀತಿ ಜನಪ್ರತಿನಿಧಿಗಳು ಬೇಕಾಗಿದೆ. ಆಯ್ತಾ? ಯಾರು ಇಲ್ಲ, ದುರ್ದೈವ. ಹಾಗಾಗಿ ನಾವು ಸಹ ಇವತ್ತು ನೋಡಿ, ಇವಾಗ ಕಿತ್ತೂರ್ಗೆ ಬಂದಿದೀವಿ, ನಾಳೆ ಖಾನಾಪುರ ಮತ್ತೆ ಬೆಳಗಾವಿಗೆಲ್ಲ ಹೋಗ್ತಾ ಇದೀವಿ. ದಯವಿಟ್ಟು ಇನ್ಮೇಲಾದ್ರೂ ಸಹ ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಸಚಿವರುಗಳು, ಮಾನ್ಯ ಕಂದಾಯ ಇಲಾಖೆ ಬೈರೇಗೌಡರು ಅರ್ಥ ಆಯ್ತಾ, ವಿಶೇಷವಾಗಿ ದಯವಿಟ್ಟು ಮನ್ಸು ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ, ಸೂಕ್ತ ಕಟ್ಟಡ ಕೊಡಿ, ಅವ್ರಿಗೆ ಏನೇನು ಅಗತ್ಯ ಸೌಲಭ್ಯಗಳಿದಾವೆ ಕೊಡಿ. ಮತ್ತೆ ಅಂತರ್ಜಿಲ್ಲಾ ವರ್ಗಾವಣೆನೂ ತಪ್ಪಿಸ್ಬಿಟ್ಟಿದ್ದೀರಾ. ಆಯ್ತಾ? ಇಂಥವೆಲ್ಲ ಇದ್ ಮಾಡಿ. ಅತ್ಯಂತ ಪ್ರಮುಖ ಇಲಾಖೆ ಮತ್ತೆ ತಳಮಟ್ಟದ ಇಲಾಖೆ ಕಂದಾಯ ಇಲಾಖೆ. ಈ ಕಂದಾಯ ಇಲಾಖೆಗೆ ಒಂದ್ ರೀತಿ ಬೇಸ್ಮೆಂಟು, ವಿಶೇಷವಾಗಿ ತಳಮಟ್ಟದ ಒಂದ್ ರೀತಿ ಕಲ್ಲುಗಳಂದ್ರೆ ತಪ್ಪಾಗ್ಲಾರ್ದು. ಇವರೇ ನಮ್ಮ ಹೆಮ್ಮೆಯ ಗ್ರಾಮ ಲೆಕ್ಕಾಧಿಕಾರಿಗಳು. ಬಹುತೇಕ ಕಡೆ ಒಂದೊಂದ್ ರೀತಿ ಕರೀತಾರೆ. ಒಂದ್ ಕಡೆ VS ಅಂತ ಕರೀತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳಂತ ಕರೀತಾರೆ, ಗ್ರಾಮ ಆಡಳಿತಾಧಿಕಾರಿಗಳು ಸಹ ಅಂತ ಕರೀತಾರೆ, ಕೆಲವು ಕಡೆ ತಲಾಟಿ ಅಂತ ಕರೀತಾರೆ. ಬಹುಶಃ ಮತ್ತೆ ಭಾಗಶಃ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸ್ವತಂತ್ರ ಬಂದಾಗಿಂದನೂ ಸಹ ಒಂದ್ ರೀತಿ ಕಂದಾಯ ಇಲಾಖೆ ನಿರ್ವಹಿಸ್ತಾ ಇದೆ. ಆದ್ರೆ ಸಾಕಷ್ಟು ಕಂದಾಯ ಇಲಾಖೆ ಸಚಿವರು ಬಂದೋದ್ರು. ಆದ್ರೆ ತಳಮಟ್ಟದ ಒಂದ್ ರೀತಿ ನೌಕರರು, ಇವರು ಪ್ರಮುಖರು, ವಿಶೇಷವಾಗಿ ಏನೇ ಒಂದು ಗ್ರಾಮೀಣ ಮಟ್ಟದಲ್ಲಿ ಕ್ಲಿಷ್ಟಕರ ಸಂದರ್ಭ ಬಂದ್ರು, ತುರ್ತು ಸಂದರ್ಭ ಬಂದ್ರು ಸಹ ಇವರೇ ಓಡೋಗ್ಬೇಕು. ಅದು ಪ್ರವಾಹ ಇರ್ಬೋದು, ಅಥವಾ ಬೇರೆ ತರದ್ದು ಸಮಸ್ಯೆ ಇರ್ಬೋದು, ಹೊಲದಿರ್ಬೋದು, ಸಾಕಷ್ಟು ಸಮಸ್ಯೆಗಳು ಏನಾದ್ರು ಬಂದ್ರೆ ಇವರೇ ಮೇಯ್ನು ಹೋಗ್ಬೇಕು. ಇವ್ರ ಹತ್ರ ಬರೀ ಕೆಲಸ ತಗೊಂಡ್ರೆ ಪರಂತು ಕಂದಾಯ ಇಲಾಖೆ ಸಚಿವರು ಮತ್ತೆ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು, ಸರ್ಕಾರ ಇವರ ಸವಲತ್ತುಗಳೇನು, ಇವರ ಸಮಸ್ಯೆಗಳೇನು, ಆಯ್ತಾ, ಇವರ ಬೇಡಿಕೆಗಳೇನು, ಇವರ ಏನು ನೋವು ನಲಿವುಗಳೇನು ಅನ್ನೋ ಬಗ್ಗೆ ಮಾತ್ರ ತೀರ್ಮಾನ ಮಾಡಿಲ್ಲ ಸರ್ಕಾರ ಮತ್ತೆ ವಿಶೇಷವಾಗಿ ಆ ಸಚಿವರು. ಸಾಕಷ್ಟು ಸರ್ಕಾರಗಳು ಇತ್ತೀಚೆಗಂತೂ ಸಾಕಷ್ಟು ಸರ್ಕಾರಗಳು ಬಂದ್ರು, ಅವ್ರು ಮೂಗ್ನೇರಕ್ಕೆ ಸಾಕಷ್ಟು ಕಾನೂನು ರೂಪಿಸ್ತಾರೆ ಪರಂತು ಆ ಕಂದಾಯ ಇಲಾಖೆ ನೌಕರು, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳೇನು ಮತ್ತೆ ಅವರ ಭವನಗಳೇನು, ಬದುಕಿನ ಭವನಗಳೇನು ಅನ್ನೋ ಬಗ್ಗೆ ಮಾತ್ರ ತೀರ್ಮಾನ ಮಾಡಿಲ್ಲ. ಒಬ್ಬೊಬ್ರು ಸಚಿವರು ಬರ್ತಾರೆ, ಬರೀ ಮೂಗ್ನೇರು ಕಾನೂನು ಇದ್ ಮಾಡ್ತಾರೆ, ಅವ್ರೊಂದ್ ಕಾನೂನು ಇವ್ರೊಂದ್ ಕಾನೂನು ಮಾಡಿ ಎಲ್ಲೊಂದ್ ಕಡೆ ಸಾಕಷ್ಟು ನಲ್ಗೋಗ್ಬಿಟ್ಟವ್ರೆ. ಆಯ್ತಾ? ಇದ್ರ ಜೊತೆಗೆ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು, ಕೆಲವು ಟೈಮಲ್ಲಿ ಜೀವದ ಹಾನಿನೂ ಸಹ ಆಗಿದಾವೆ. ಕೆಲವು ಟೈಮಲ್ಲಿ ಇವ್ರಿಗೆಲ್ಲ ಬೈಗಳು ಅಂತೂ ಕಾಮನ್, ಡೈಲಿ ಕಾಮನ್, ಇವ್ರಿಗೆಲ್ಲ ಬೈಸ್ಕೊಳ್ಳೋದೆಲ್ಲ ಕಾಮನ್. ಆಯ್ತಾ? ಇಂಥ ಸಂದರ್ಭದಲ್ಲೂ ಸಹ ತನ್ನ ಕುಟುಂಬ, ತನ್ನ ಆರೋಗ್ಯ, ಅದ್ರ ಜೊತೆಗೆ ಅದನ್ನು ಲೆಕ್ಕಿಸದೆ ಸಾರ್ವಜನಿಕ ಸೇವೆ ಮಾಡ್ತಾರೆ. ಅರೆ ಸ್ವಾಮಿ, ಮಾನ್ಯ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೈರೇಗೌಡ್ರೆ, ವಿಶೇಷವಾಗಿ ನಾನು ಕೇಳ್ತೀನಿ, ಅಲ್ಲ ಸರ್, ನೀವು ಬಂದ್ 2 ವರ್ಷ ಆಯ್ತು, ಕಳೆದ ಬಾರಿನೂ ಪಾಪ ಪ್ರತಿಭಟನೆ ಮಾಡಿದ್ರಿ ಇವರು ಪರಿಣಾಮಕಾರಿಯಾಗಿ. ಅವಾಗೆಲ್ಲ ನೀವ್ ಯಾರೋ ರಾಜ್ಯಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳನ್ನ ಕರ್ಕೊಂಡು ನೀವು ಏನೋ ಭೂಮಿ ಮೇಲೆ ತುಪ್ಪ ಬಿಟ್ಟು ಕಳಿಸ್ಬಿಟ್ರಿ. ಬಹುಶಃ ಚಿತ್ರದುರ್ಗದಲ್ಲಿ ಆಗಿತ್ತು ಅಂತ ಕಾಣಿಸುತ್ತೆ ಇದು ಸಭೆ. ಆಯ್ತಾ? ಪಾಪ ಅವರು ನಿಮ್ ಮಾತು ಕೇಳ್ಬಿಟ್ಟು ಪಾಪ ಅವ್ರು ವಾಪಸ್ ತಗೊಂಡ್ರು. ಆದರೆ ಕಿಂಚಿತ್ತರು ಕನಿಷ್ಠ ಒಂದು ಸಮಸ್ಯೆ ಬಗೆಹರಿಸಿದ್ರ ಸ್ವಾಮಿ ನೀವು? ಆಯ್ತಾ? ಈಗ ಬರ್ತಕ್ಕಂಥ ಬಜೆಟ್ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನಾರು ಅವರ ಒಂದು ಶ್ರೇಯೋಭಿವೃದ್ಧಿ ಆಗಿ ನೀವೇನಾರು ಸ್ವಲ್ಪನಾರು ಹಾಕೊಂಡಿದ್ದೀರಾ? ಇಲ್ಲ. ವಿಶೇಷವಾಗಿ ಇವರ ಸಮಸ್ಯೆಗಳೇನಪ್ಪಾ ಅಂತಂದ್ರೆ, ಒಬ್ಬ ಪತ್ರಕರ್ತನಾಗಿ ನೋಡಿರೋ ಪ್ರಕಾರ ಇಲ್ಲೇವರೆಗೂ ಸಹ ಇವ್ರಿಗೆ ಯಾವುದೇ ರೀತಿ ಕಚೇರಿ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ. ನಾನ್ ನೋಡಿದ ಪ್ರಕಾರ ಎಲ್ಲೋ ಪಾಪ ಬರ್ತಾರೆ, ಅಲ್ಲೆಲ್ಲೋ ಮೂಲೆ ಕೂತ್ಕೋತಾರೆ, ಸಮಸ್ಯೆಗಳು ಮಾತ್ರ 108 ಬರ್ತವೆ ಆ ಫೈಲ್ಗಳೆಲ್ಲ. ಆಯ್ತಾ? ಆದ್ರೆ ಇವ್ರಿಗೆ ಪ್ರತ್ಯೇಕ ಕಚೇರಿ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತೆ ವಿಶೇಷವಾಗಿ ಬಹುತೇಕ ನಾನು ಸರ್ವೆ ಮಾಡಿದೆ, ಕಿತ್ತೂರು ಮತ್ತೆ ಖಾನಾಪುರ ಇದ್ರಲ್ಲಿ ಐ ಥಿಂಕ್ ಒಂದು 200ರಿಂದ 150 ಒಳಗಡೆ ಹೆಣ್ಮಕ್ಳು, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದಾರೆ ಹೆಣ್ಮಕ್ಳು ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಇನ್ ರಾಜ್ಯದಲ್ಲಂತೂ ಇದಿದೆ. ಆದರೆ ಇನ್ನೊಂದು ಮಾನವೀಯತೆ ದೃಷ್ಟಿ, ವಿಶೇಷವಾಗಿ ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ವಿಶೇಷವಾಗಿ
ಎಲ್ಲೋ ಹೋಗ್ಬೇಕು ಎಲ್ಲ ಕಟ್ಟೆಗಳ ಮೇಲೆ ಕೂತ್ಕೋಬೇಕು, ಸಭೆಗಳು ನಡೆಸ್ಬೇಕು. ಇದೇನಾ ಸ್ವಾಮಿ ನೀವು ಕೊಡ್ತಕ್ಕಂತ ಅವ್ರಿಗೆ ನ್ಯಾಯ? ಆಯ್ತಾ, ಅವ್ರು ಕೊಡ್ತಕ್ಕಂತ ಬರೇ ಅವ್ರು ಸಂಬಳ ಕೊಟ್ಬಿಟ್ರೆ ಸಾಲದು ಸ್ವಾಮಿ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ, ಅವ್ರ ರಕ್ಷಣೆ ಕೊಡಿ, ಅವ್ರಿಗೆ ಅಗತ್ಯ ಒಂದು ಕಚೇರಿ ಕೊಡಿ, ಮತ್ತೆ ಅವ್ರಿಗೆ ಸೂಕ್ತ ಸಂದರ್ಭದಲ್ಲಿ ಒಂದ್ ರೀತಿ ಅವ್ರಿಗೆ ಪದೋನ್ನತಿಗಳು ಕೊಡಿ, ವರ್ಗಾವಣೆ ಕೊಡಿ. ಸಾಕಷ್ಟು ಬೇಡಿಕೆಗಳಿದ್ದಾವೆ. ಮತ್ತೆ ಈಗ ಈ ಭಾಗದ್ದು ಜನಪ್ರತಿನಿಧಿಗಳು ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಎಲ್ಲಾ ಎಲ್ಪ್ ತಗೋತಾರೆ ಪುಣ್ಯಾತ್ಮರು, ಎಲ್ಲಾ ಜನಪ್ರತಿನಿಧಿಗಳು. ಐದಾರು MLA ಇಂದ ಹಿಡಿದು MLC ಇಂದ ಹಿಡಿದು MP ಗಳಿಂದ ಹಿಡಿದು ಎಲ್ಲರೂ ಸಹ ಅಷ್ಟೇ. ಆದರೆ ಇಲ್ಲೇವರೆಗೂ ಸಹ ಕನಿಷ್ಠ ನೀವು ಅಧಿವೇಶನದಲ್ಲೇ ಆಯ್ತು ಅಥವಾ ಹಲವಾರು ಸಮಸ್ಯೆಗಳೆಲ್ಲ ಆಯ್ತು, ಇವ್ರ ಪರವಾಗಿ ಯಾರೋ ಧ್ವನಿ ಎತ್ತಿದ್ದೀರಾ ನೀವು? ನಾನು MLA ಕೇಳಿಕ್ ಬಯಸ್ತೇನೆ. ಆಯ್ತಾ, ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಹಾಗಾಗಿ ಒಬ್ಬ ಪತ್ರಕರ್ತ ನಾನು ಸಹ ಟ್ವೀಟ್ ಮಾಡ್ತೀನಿ, ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಅಥವಾ ಈ ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ವಿವಿಧ ಇಲಾಖೆಗಳಲ್ಲಿ ಬೇಗ ಪದೋನ್ನತಿ ಕೊಡ್ತಿರಲ್ಲ, ಇವ್ರು ಕೊಡಕ್ಕೇನಾಗಿದೆ ಸವಲತ್ತುಗಳು ನಿಮ್ಗೆ? ಆಯ್ತಾ, ಹಾಗಾಗಿ ನಿನ್ಮೇಲಾದ್ರೂ ಸಹ ಎಚ್ಚೆತ್ಕೋಬೇಕು. ದಯವಿಟ್ಟು ನೋಡಿ, ಪಾಪ 5 ದಿವಸದಿಂದ ತಮ್ಮ ಕೆಲಸ ಮಾಡೋದ್ರ ಜೊತೆಗೆ ಅವ್ರದ್ದು ಸಮಸ್ಯೆಗಳು ಫೋನ್ ಕಾಲ್ ಬಂದ್ರೆ ಅಟೆಂಡ್ ಮಾಡ್ಬೇಕು. ಜೊತೆಗೆ ಇಲ್ಲಿ ಪಾಪ ಟೆಂಟ್ ಹಾಕೊಂಡು ಅವರು ಪ್ರತಿಭಟನೆ ಮಾಡ್ತಾವ್ರೆ. ಆಯ್ತಾ, ಹಾಗಾಗಿ ದಯವಿಟ್ಟು ನಾನು ಸಹ ಇವತ್ತು ಸಾಂಕೇತಿಕವಾಗಿ ನೆನ್ನೆ ಕಿತ್ತೂರು ಕೊಟ್ಟಿದ್ವಿ, ಇವತ್ತು ಬೆಳಗಾವು ಮತ್ತೆ ಈಗ ಖಾನಾಪುರಕ್ಕೆ ಬಂದಿದ್ದೀನಿ. ದಯವಿಟ್ಟು ಜನಪ್ರತಿನಿಧಿಗಳು ದಯವಿಟ್ಟು ಬನ್ನಿ, ಇವ್ರ ಸಮಸ್ಯೆಗಳನ್ನ ತಗೊಂಡೋಗಿ ನಿಮ್ಮ ಸಚಿವರ ಜೊತೆ ಚರ್ಚೆ ಮಾಡಿ. ಇನ್ನಾದ್ರೂ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರು ಇವರ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನ ಈಡೇರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.